ನಮಸ್ತೆ ವೀಕ್ಷಕ ಬಂಧುಗಳೇ, ಇದು ಸುದ್ದಿಯ ಸದ್ದು ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಸಚೇಂದ್ರ ಅಂಬಾಗಿಲು. ಪರೀಕ್ಷೆಗಿನ್ನು ಎಐ ಕ್ಯಾಮೆರಾ ಕಣ್ಣು, ಎಲ್ಲ ಪರೀಕ್ಷಾ ಅಕ್ರಮ ತಡೆಗೆ ಕ್ರಮ. ಹೊಸದಿಲ್ಲಿ ನೀಟ್, ಯುಜಿ ಮತ್ತು ಯುಜಿಸಿ ನೆಟ್ ಪರೀಕ್ಷೆಗಳಲ್ಲಿ ಅಕ್ರಮಗಳನ್ನು ನಡೆದು ಸಿಬಿಐ ತನಿಖೆಗೆ ಆದೇಶವಾಗಿರುವ ನಡುವೆ ಅಂತಹ ತಪ್ಪುಗಳು ಪುನರಾವರ್ತನೆ ಆಗದಂತೆ ಕೇಂದ್ರೀಯ ಲೋಕಸೇವಾ ಆಯೋಗ ಯುಪಿಎಸ್ಸಿ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ಪರೀಕ್ಷೆಯಲ್ಲಿ ಅಕ್ರಮಗಳಾಗುವುದನ್ನು ತಡೆಯಲು ಎಐ ಆಧಾರಿತ ಸಿಸಿಟಿವಿ ಆಧಾರಿತ ಬೆರಳಚ್ಚು ವ್ಯವಸ್ಥೆಗಳಂತಹ ನೂತನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಲು ನಿರ್ಧರಿಸಿದೆ. ಯುಪಿಎಸ್ಸಿ ನೂತನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಲು ಜೂನ್ 10ರಂದು ನಿರ್ದಿಷ್ಟ ಕಂಪನಿಗಳಿಗೆ ಬಿಡ್ ಆಹ್ವಾನಿಸಿದೆ. ಇದರ ಮೂಲಕ ಸೇವಾ ಪರೀಕ್ಷೆಗಳನ್ನು ಯಾವುದೇ ತಪ್ಪಿಲ್ಲದೆ ನಡೆಸಲು ಸಜ್ಜ. ಯುಪಿಎಸ್ಸಿಯುಡಿ ಪ್ರತಿ ವರ್ಷ 23 ಬೇರೆ ಬೇರೆ ಪರೀಕ್ಷೆಗಳನ್ನು ನಡೆಸುತ್ತದೆ. ಪೂರ್ವಭಾವಿ ಪರೀಕ್ಷೆಗಳಲ್ಲಿ ಪಾಲ್ಗೊಳ್ಳುವ ಒಟ್ಟು 10 ಲಕ್ಷ ಮಂದಿ ಸೇರಿ ಒಟ್ಟು 26 ಲಕ್ಷ ಅಭ್ಯರ್ಥಿಗಳು ಇದರಲ್ಲಿ ಪಾಲ್ಗೊಳ್ಳುತ್ತಾರೆ. ಮುಖ್ಯವಾಗಿ ಕೇಂದ್ರದ ಎ ಮತ್ತು ಬಿ ಗುಂಪಿಗೆ ಸೇರಿರುವಂತಹ ಹುದ್ದೆಗಳಿಗೆ ಯುಪಿಎಸ್ಸಿ ಆಯ್ಕೆ ನಡೆಸುತ್ತದೆ. ದಿಲ್ಲಿಯಲ್ಲಿಯೂ ನೀಟ್ ಅಕ್ರಮ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಮಹಾರಾಷ್ಟ್ರದ 2 ಶಿಕ್ಷಕರ ವಿರುದ್ಧ ಪ್ರಕರಣ ದಾಖಲಾದ ಬೆನ್ನಲ್ಲೇ ದಿಲ್ಲಿಯಲ್ಲಿಯೂ ಅಕ್ರಮ ಪತ್ತೆಯಾಗಿದೆ. ಶಿಕ್ಷಕ ಜಲೀಲ್ ಉಮರ್ ಖಾನ್ ಪಠಾಣ್ ಬಂಧನಕ್ಕೆ ಒಳಗಾಗಿದ್ದಾರೆ. ಸಂಜಯ್ ತುಕಾರಾಮ್ ಜಾಧವ್ ಪರಾರಿಯಾಗಿದ್ದಾನೆ. ಹಲವು ವಿದ್ಯಾರ್ಥಿಗಳ ಅಡ್ಮಿಟ್ ಕಾರ್ಡ್, ವಾಟ್ಸ್ಆಪ್ ಚಾಟ್ ಮತ್ತು ಫೋನ್ ನಂಬರ್ಗಳು ದೊರೆತಿವೆ ಎಂದು ಪೊಲೀಸರು ಹೇಳಿದ್ದಾರೆ. ಏನೇನು ತಂತ್ರಜ್ಞಾನಗಳಿಗೆ ಆದ್ಯತೆ? ಯುಪಿಎಸ್ಸಿ ಆಧಾರ್ ಕಾರ್ಡ್ ಆಧಾರಿತವಾದಂತಹ ಬೆರಳಚ್ಚು ಮಾದರಿ, ಮುಖ ಗುರುತಿಸುವಂತಹ ತಂತ್ರಜ್ಞಾನ ಉಪಯೋಗಿಸಲು ಬಯಸಿದೆ. ಈ ಪ್ರವೇಶ ಪತ್ರ ಪಡೆಯಲು QR ಕೋಡ್ಗಳನ್ನು ಸ್ಕ್ಯಾನ್ ಮಾಡುವ ತಂತ್ರಜ್ಞಾನ ಬಳಸುವ ಗುರಿ ಇದೆ. ಸಂಪೂರ್ಣ ಪರೀಕ್ಷೆಯ ಮೇಲೆ ಎಐ ಆಧಾರಿತ ಸಿಸಿಟಿವಿಗಳ ಮೂಲಕ ಕಣ್ಗಾವಲು ಇರಿಸಲಾಗುತ್ತದೆ. ಇದರ ಮೂಲಕ ಅಭ್ಯರ್ಥಿಗಳ ಚಲನವಲನಗಳ ಮೇಲೆ ನಿಗಾ ಇಡಲಾಗುತ್ತದೆ. ಮೋಸ, ಅಸಮರ್ಪಕ ವರ್ತನೆಗಳು, ಬೇರೆಯವರ ಹೆಸರಿನಲ್ಲಿ ಪರೀಕ್ಷೆಗೆ ಹಾಜರಾಗುವುದನ್ನು ತಪ್ಪಿಸಲು ಗಂಭೀರ ಗಮನ ಹರಿಸಲಾಗುತ್ತದೆ. ಇದು ಸುದ್ದಿಯ ಸದ್ದು ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಧನ್ಯವಾದಗಳು.